ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ ನಡೆದೈತಿ. ಅಲ್ಲೇ ಒಬ್ಬರ ಆಧ್ಯಾತ್ಮಿಕ ಡಾಕ್ಟರ್ ಬಂದಾರ, ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಗಳಂತ. ಅವ್ರ ಅಂತ್ಯಕ್ಕೆ ನೀವು ಹೋಗು, ಅಲ್ಲಿ ಶಾಂತಿ ಸಮಾಧಾನದ ಗುಳಿಗೆ ಕೊಡ್ತಾರಂತ ಡಾಕ್ಟರ್ BM ದೇಶಪಾಂಡೆ ಅವ್ರು ಹೇಳಿದ್ರು. ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ಗೆ. ಯಾಕಂದ್ರ ನಮಗ ಎಲ್ಲ ತರದ ಅನುಕೂಲತೆಗಳು ಸಿಗ್ತಾವ, ಆದ್ರೆ ಶಾಂತಿ ಮತ್ತು ಸಮಾಧಾನ ಸಿಗಬೇಕಾದ್ರ ಇಂಥ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಮಾತ್ರ ಅನ್ನುವಂಥ ಮಾತನ್ನ ತಮಗೆಲ್ಲರಿಗೆ ಮನದಟ್ಟು ಮಾಡಿಕೊಳ್ಳುತ್ತಾ ಇಂದಿನ ಈ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಖ್ಯಾತ ಪ್ರವಚನಕಾರರಾದಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ನಮ್ಮ ಬನಶಂಕರಿ ದೇವಿ ಜಾತ್ರಾ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಮಹೇಶ್ ಆಯಟ್ಟಿ ಹಾಗೂ ಉಪಾಧ್ಯಕ್ಷರಾದಂಥ ಯಲ್ಲಪ್ಪ ಸಾಲಿಯವರು ವೇದಿಕೆಗೆ ಆಗಮಿಸಿ ಗುರುಗಳಿಗೆ ಮಾಲಾರ್ಪಣೆಯನ್ನು ಮಾಡಿ ಈ ವೇದಿಕೆಗೆ ಸ್ವಾಗತ ಬಯಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕಂತ ಹೇಳ್ತಾರೆ. ಅದೇ ರೀತಿಯಾಗಿ ಬನಶಂಕರಿ ದೇವಿ ಮಹಾತಾಕಿ. ಈ ಕಾರ್ಯಕ್ರಮದ ಸಂಗೀತ ಸೇವೆ ನೀಡುತ್ತಿರುವ ಶಂಕರ ಗೌಡರು ಬಿಂಗೇರಿ, ಖ್ಯಾತ ಗಾಯಕರು, ವೀರೇಶ್ವರ ಪುಣ್ಯಾಶ್ರಮದ ಸದ್ಭಕ್ತರಾದಂಥ ಶಂಕರ ಗೌಡರು ಬಿಂಗೇರಿ ಅವರಿಗೆ, ಅದೇ ರೀತಿ ಖ್ಯಾತ ತಬಲಾ ವಾದಕರಾದಂಥ ಉಮೇಶ್ ಹಿರೇಮಠ ಅವರಿಗೂ ಈ ವೇದಿಕೆ ಮುಖಾಂತರ ತಮ್ಮನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ಈ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಹೆಬ್ಬಳ್ಳಿ ಗ್ರಾಮದ ಸಕಲ ಸದ್ಭಕ್ತರಿಗೂ, ಮಾತೆಯರಿಗೂ ಹಾಗೂ ಯುವ ಮಿತ್ರರಿಗೂ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಬಯಸುತ್ತಾ ಎಲ್ಲರಿಗೂ ಸ್ವಾಗತ, ಸುಸ್ವಾಗತವನ್ನು ಬಯಸಿ ಇಂದು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ನೀಡುತ್ತಿರುವಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸುಕ್ಷೇತ್ರ ಪಡೇಕ್ನೂರ್ ಪರಮ ಪೂಜ್ಯರು ತಮ್ಮ ಆಶೀರ್ವಚನವನ್ನು ಪ್ರಾರಂಭ ಮಾಡಬೇಕಂತ ಅವರಲ್ಲಿ ಭಿನ್ನ. ಸಾಂಬ ಸದಾ ಶಿವ, 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 ಸಾಂಬ ಸದಾ ಶಿವ. ಶ್ರೀ ಗುರು ಬಸವಲಿಂಗಾಯ ನಮಃ. 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 ಲಿಂಗಾಯ ನಮ ಕೂಡಲ ಸಂಗಾಯ ನಮಃ. ಲಿಂಗಾಯ ನಮ ಕೂಡಲ ಸಂಗಾಯ ನಮಃ. ಲಿಂಗಾಯ ನಮ ಕೂಡಲ, ಲಿಂಗಾಯ ನಮ ಕೂಡಲ ಸಂಗಾಯ ನಮಃ. ಸಾಂಬ ಸದಾ ಶಿವ, 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 ಸಾಂಬ ಸದಾ ಶಿವ. ಹೆಬ್ಬಳ್ಳಿ ವಾಸ ಶ್ರೀ ಬನಶಂಕರಿ ನಮಃ. ಹೆಬ್ಬಳ್ಳಿ ವಾಸ ಶ್ರೀ ಬನಶಂಕರಿ ನಮಃ. ಹೆಬ್ಬಳ್ಳಿ ವಾಸ ಶ್ರೀ ಆದಿಶಕ್ತಿ ನಮಃ. ಹೆಬ್ಬಳ್ಳಿ ವಾಸ ಶ್ರೀ ಆದಿಶಕ್ತಿ ನಮಃ. ಆದಿಶಕ್ತಿ ನಮಃ ನನ್ನರ ಕಾಯಮ್ಮ ತಾಯಿ. ಆದಿಶಕ್ತಿ ದೇವಿ ಕಾಯಮ್ಮ ತಾಯಿ. ಆದಿಶಕ್ತಿ ದೇವಿ ನನ್ನೆಲ್ಲರ ಕಾಯಮ್ಮ. ಆದಿಶಕ್ತಿ ದೇವಿ ನಮ್ಮೆಲ್ಲರ ಕಾಯಮ್ಮ. ನಮ್ಮೆಲ್ಲರ ಕಾಯಮ್ಮ. ಆ ಸಾಥಿ ಮಳಿ ಯಾವಾಗ ಕೂಡ್ತದ? ಯಾವಾಗ ಕೂಡ್ತದ? ಉತ್ರಿ ಹಸ್ತ ಚಿತ್ತ ಸರ್, ಉತ್ರಿ ಹಸ್ತ ಚಿತ್ತ. ಹಸ್ತ ಮಳಿ ಹೋಗುವಾಗ, ಉತ್ರಿ ಮಳಿ ಕೂಡುವಾಗ ಅದು 4 ಹನಿ ನೀರು ಬೀಳುತ್ತದೆ.
ಸಮುದ್ರದ ಮೇಲೆ ಬೀಳುತ್ತದೆ. ಆ ಹನಿ ನೀರನ್ನು ಕಪ್ಚಿಪ್ಪ ಬಾಯಿ ತೆರ್ಕೊಂಡು ಸಮುದ್ರದ ತೆರೆಗಳ ಮ್ಯಾಗ ನಿಂತಿರ್ತಾವ. ಸಮುದ್ರದ ಮೇಲೆ ಕಪ್ಚಿಪ್ಪುಗಳು ಬಾಯಿ ತೆರೆದಿರ್ತಾವೆ. ಆ ಬೀಳುವ ಹನಿ ಆ ಕಪ್ಚಿಪ್ಪದ ಒಳಗ ಬಿತ್ತು ಅಂದ್ರೆ ಆ ಕಪ್ಚಿಪ್ಪ ಬಾಯಿ ಮುಚ್ಚುತ್ತದ, ಅದು ಒಂದು ರತ್ನ ಆಗ್ತದ, ಮುತ್ತಾಗ್ತದ, ಹನಿ ನೀರು ಮುತ್ತಾಗ್ತದ. ಸಿದ್ಧಾಂತ ಸತ್ಯವಾಗೈತಿದು. ಕಪ್ಚಿಪ್ಪಿನೊಳಗ ಮುತ್ತು ಇರುತ್ತದೆ. ಅದು ಹೊಳೆಯಲ್ಲ, ಹಳ್ಳದೊಳಗಲ್ಲ, ಸಮುದ್ರದೊಳಗೆ. ಆ ಕಪ್ಚಿಪ್ಪಿನೊಳಗೆ ಬಿದ್ದಿರತಕ್ಕಂಥ ಸಾತಿಯ ಮಳಿ ಉಗಮವಾಗುವಾಗ ಹನಿಯೇನ ಆ ಕಪ್ಚಿಚ್ಚನ್ನು ಬೀಳ್ತದ, ಅದು ಹಿಂಗೆ ಮುಚ್ಕೊಂಡ್ಬಿಡ್ತದೆ ಬಾಯಿ. ಅದು ಮುತ್ತಾಗಿ ಪರಿಣಮಿಸ್ತದೆ, ಮುತ್ತಾಗ್ತದೆ. ನೀರು ಹೋಗಿ ಮುತ್ತಾಗ್ತದೆ. ಮುಂತ ಎಲ್ಲ ನೀರಾಗೋದಿಲ್ಲ, ಎಲ್ಲ ಬಿದ್ದ ಮಳೆ ಎಲ್ಲ ಮುತ್ತಾಗೋದಿಲ್ಲ. ಸಾತಿ ಮಳೆ ಕೂಡುವಾಗ ಅದೇನು ಪ್ರಾರಂಭ ಮಳೆ ಉಗಮ ಆಗ್ತದಲ್ಲ ಅವಾಗ ಅದು ಮುತ್ತಾಗ್ತದೆ, ಮುತ್ತಾಗ್ತದೆ. ಎಲ್ಲ ಹನಿಗಳಾಗೋದಿಲ್ಲ. ಹಂಗ ಜಗತ್ತಿನಲ್ಲಿ ಮಹಾತ್ಮರು ಒಬ್ಬ ಮುತ್ತಿನ ಸಮಾನವಾಗಿ ಧರ್ಮವನ್ನು ಸಂರಕ್ಷಣೆ ಮಾಡಲಕ್ಕ ಹಂಗೊಬ್ಬ ಶಿವಯೋಗಿಗಳು ಹುಟ್ಟುತ್ತಾರ. ಸಾವಿರ ಕೋಟಿ ಸಾವಿರದೊಳಗೆ ಒಬ್ಬ ಶಿವಯೋಗಿಗಳು ಮಹಾತ್ಮರು ಹುಟ್ಟುತ್ತಾರ. ಮುತ್ತಿನ ಉಪಾಧಿಯಲ್ಲಿ ಮುತ್ತ ಹೆಂಗ ಶ್ರೇಷ್ಠದ, ಮುತ್ತ ಬಹಳ ಶ್ರೇಷ್ಠದ. ನೀರು ಹೋಗಿ ಮುತ್ತ ಆಗ್ತದೆ. ಹಂಗೆ ಒಬ್ಬ ತಾಯಿ ಉದರದಲ್ಲಿ ಜನಿಸಿದರೂ ಕೂಡ, ತಾಯಿ ಉದರದಲ್ಲಿ ಜನಿಸಿದರೂ ಆ ತಾಯಿ ತಂದೆಗಳು ಮಾಡಿದ ಪುಣ್ಯ ಪರೋಪಕಾರದಿಂದ, ಸದ್ಭಾವನೆಯಿಂದ, ಸದ್ಭಕ್ತಿಯಿಂದ ಕೂಡಿದಂಥ ಆ ತಾಯಿ ತಂದೆಗಳು ತಪಸ್ಸು ಮಾಡಿದಂಥ ತಪಸ್ಸಿನ ಫಲರೂಪವೇ ಆ ತಾಯಿಯ ಉದರದಿಂದ ಬಂದವರಿಗೇನೆ ಸಿದ್ಧ ಪುರುಷರು ಮಹಾತ್ಮರಾಗಿ ಹುಟ್ಟುತ್ತಾರೆ. ಎಲ್ಲೇ ಒಬ್ಬೊಬ್ಬರು ಹುಟ್ಟುತ್ತಾರೆ, ಎಲ್ಲೇ ಒಬ್ಬೊಬ್ಬರು ಹುಟ್ಟುತ್ತಾರೆ, ಎಲ್ಲೇ ಒಬ್ಬೊಬ್ಬರು ಹುಟ್ಟುತ್ತಾರೆ. ಎದಕ್ಕಾಗಿ ಅಂದ್ರೆ ಧರ್ಮವನ್ನು ಸಂರಕ್ಷಣೆ ಮಾಡೋದಕ್ಕಾಗಿ, ಜಗತ್ತನ್ನ ಜನರನ್ನ ಅಜ್ಞಾನವನ್ನು ತಿದ್ದುವುದಕ್ಕಾಗಿ. ಎಲ್ಲರೂ ಮಹಾತ್ಮರಾದ್ರೆ ಭಕ್ತರಿರ್ಲಿಲ್ಲ ಅಂದ್ರೆ ತಗೊಂಡ ಮತ್ತೆ ಎಲ್ಲರೂ ಅವರೇ ಆದ್ರೆ ಭಕ್ತಿರ್ಲಿಕ್ಕಂದ್ರೆ, ಭಕ್ತರೇ ಇರ್ಲಿಲ್ಲ ಅಂದ್ರೆ ಎಲ್ಲರೂ ಹುಟ್ಟಿದವರೆಲ್ಲ ಮಹಾತ್ಮರಾಗ್ಬಿಟ್ರೆ ಭಕ್ತಿರ್ಲಿಲ್ಲ ಅಂದ್ರೆ ಜಗತ್ತು ನಡೆಯುವುದೇ. ಯಾಕೆ ಎಲ್ಲರೂ ನಮ್ಮಂಗಾಗಿ ಹೋಗ್ಬಿಟ್ರೆ ಮುಂದೆ ಜಗತ್ತು ಬಾಳೆ ಬಾಳೋದೆ. ಹೊಲ ಯಾರಿಗೆ ಕೊಡ್ಬೇಕು, ಮನಿ ಯಾರಿಗೆ ಕೊಡ್ಬೇಕು, ರೊಕ್ಕ ಯಾರಿಗೆ ಕೊಡ್ಬೇಕು, ಬಾಳೆ ಯಾರಿಗೆ ಕೊಡ್ಬೇಕು, ಕಡ್ಲಿ ರಾಶಿ ಮಿಷಿನಾಗ ಬೆಳಗ್ಗೆ 7ಕ್ಕೆ ಹೋಗಿ ಅಲ್ಲೇ ವಸ್ತಿ ಮಕ್ಕೊಂಡು ಕೊಯ್ದು ತಂದು ಪ್ರವಚನ ನಡೆದದ. ಕಮ್ಮಿ ಮಾಡ್ರಿ, ಒಂದು 4 ದಿನ ಇದ್ದೇ ಇರ್ತದೆ ಸಂಸಾರ. ಅಕ್ಕ ದೂರ ನಮ್ಮ ಹೇಳಿದಾರಲ್ಲ ಮುತ್ತಕ್ಕ, ನಮ್ಮ ವೇದಮೂರ್ತಿಯರು 210 ಕಿಲೋಮೀಟರ್ದಿಂದ ಹೊಳ್ಳಿ 420 ಕಿಲೋಮೀಟರ್ ಹೊಳ್ಳಿ ಹೋಗ್ಬೇಕಾರೆ ಇಷ್ಟು ದೂರದಿಂದ ಕರೆಸಿವಲ್ಲ. ಒಂದು 4 ನುಡಿಗಳನ್ನು ಹಾಕ್ಕೊಂಡು ಆ ಕಡ್ಲಿ ರಾಶಿ ಇರುತ್ತಾ, ಹುಳಿ ಹಚ್ಕೊಳ್ಳೋಣ. ಕಡ್ಲಿ ಹುಳಿ ಬೇಡ ಅಂತಿಲ್ಲ, ಮೈಗೆ ಹತ್ತಲಿ ಬೇಡ ಅಂತ ಹೇಳಂಗಿಲ್ಲ. ರಾಶಿ ಮಾಡ್ರಿ, 1 ದಿನ 2 ದಿನ ಕಮ್ಮಿ ಮಾಡ್ಕೋಬೋದು. ಇದು ಸಂಸಾರ ಎಷ್ಟು ದಿನ ಬಂದದಂದ್ರೆ ಮಾಡಿದ್ದೆ ಇದು ಇಂದಲ್ಲ ನಾಳೆಲ್ಲ ಬಂದಿದ್ದೆ ಮಾಡಿದ್ದೆ ಉಣಿದ ಮಾಡಿದ್ದೆ ಇದು ಇದ್ದೇ ಇಲ್ಲೇ ಇರುತ್ತಾ. ಯಾಕ ಮಾಡತಿದಿ ನೀನು ಒಡಚಿಂತಿ, ನಿನಗ ಬಡಕೊಂಡದ ಮಾಯದ ಭ್ರಾಂತಿ. ಅದು ಬನಶಂಕರಿ ದೇವಿ ಜಾತ್ರೆ, ಬಹಳ ದೊಡ್ಡ ಜಾತ್ರೆ ಇತ್ತು. ಆ ಜಾತ್ರೆ ಒಳಗೆ ಡಾಂಬರಾಟ ನಡೆದಿತ್ತು. ಡಾಂಬರಾಟ ನೋಡಲಾಕ ಸುತ್ತ ಜನ ನೆರೆದಿತ್ತು. ನಡ್ಬರ್ಕ್ ಅವರು ಡಾಂಬರಾಟ ಆಡ್ತಿದ್ರು. ಅವರು ರಿಂಗಿನೊಳಗೆ ಹಾಯ್ದಾಯ್ದು ಹೋಗ್ತಿದ್ರು. ಅವಾಗ ಇಬ್ಬರು ಗಂಡ ಹೆಂಡತಿ ಭಾಳ ಗಳಿಸಿರ್ತಾರೆ, ಭಾಳ ಗಳಿಸಿದ್ರು. ಒಂದು 10 ಕೂರಿ ಹೊಲ ಇತ್ತು. ಜ್ವಾಳ ಬಿತ್ತಿದ್ರು. ಜ್ವಾಳ ಬೆಳೆದು ನಿಂತಿತ್ತು ಒಂದಿಷ್ಟಿಷ್ಟು. 2 ಮಕ್ಕಳಿದ್ದು, 1 ಹೆಣ್ಣು 1 ಗಂಡ. ಗಂಡ ತಾನು ಎಂದು ಲಗ್ನ ಆಯ್ತು ಅಂದಿನಿಂದ ಗಂಡ ಕಷ್ಟ ಮಾಡಿಸ್ಕೊಂಡಿದ್ದಿಲ್ಲ. ಯಾಕೆ ಗೊತ್ತಾಯ್ತನ್ರಿ? ಕಷ್ಟ ಮಾಡಿಸ್ಕೊಳಕ್ ಹೋದ್ರೆ ರೊಕ್ಕ. ಅವ ಕೇಳ್ತಾನ, ಕಷ್ಟ ಮಾಡುತ್ತ ಹಡಪದಪ್ಪಣ್ಣ ಏನು ಕೇಳ್ತಾನ, ಏನು ಗಾಂಧಿ ಕಟ್ಟಂಗೋ, ಆಮೇಲೆ ಏನಂತಾರ ಗಾಂಧಿ ಕಟ್ಟಂಗೋ, ನೀ ಹೆಬ್ಬುಲಿ ಕಟ್ಟಿಂಗೋ,
ಯಾಕಂದ್ರೆ ನಮ್ಮ ಮೂರು ಕಡೆ ಹೆಬ್ಬುಲಿ ಭಾಳ ಅದಾವ. ಹೆಬ್ಬುಲಿ ಅಂದ್ರೆ ಇಟ್ಟು ಜುಟ್ಲ ಬಿಡೋದ್ರಿ ಒಳ್ಳೆ ಇಲ್ಲಿ ಮಟ್ಟ ಬೋಳಿಸಿ ಬಿಡುದು. ಗೊತ್ತೈತಲ್ಲ ನಿಮ್ಗೆ? ಹೆಬ್ಬುಲಿ ಯಾವನೊಬ್ಬ ಬಿಟ್ಟ, ಎಲ್ಲಿ ಬಿಟ್ಟಾರ ಗೊತ್ತದನ್ರಿ ಅವ್ರು? ಹಾಂ, ಪಿಕ್ಚರ್ದೊಳಗೆ ಬಿಟ್ಟಾರ ಅವರು. ಇಲ್ಲೇನು ಬಿಟ್ಟಿಲ್ಲಲ್ಲ ಹೆಬ್ಬೆಳದಾಗ. ಮೊದಲು ಹೇಳಕತ್ತೀನಿ, ಅವ ಪಿಕ್ಚರ್ದೊಳಗೆ ಬಿಟ್ಟಾನಂತ ಹೆಬ್ಬುಲಿ ಇಲ್ಲಿ ಹೆಬ್ಬೆಳದಾಗ ಬಿಡಕತ್ತ. ನಿಮ್ಮೂರಾಗಲ್ಲ ಎಲ್ಲ ಕಡೆ ಅದು ಹೆಬ್ಬುಲಿ ಅಂತ ಇಲ್ಲಿ ಬಿಟ್ಟು ಇಟ್ಟುಟ್ಟುದ್ದು ಗೇಣುದ್ದವ. ಇವ ಯಾವಂತ ಕರಿಬೇಕು? ಎಲ್ಲರೂ ಬ್ರಾಹ್ಮಣರು ಆಗ್ಬೇಕಾಗ. ಹೆಬ್ಬುಲಿ ಆತ ಕೆಬ್ಬು ಕಷ್ಟಬೇಕು, ಗಾಂಧಿ ಕಟ್ಟಿಕೊಬೇಕು, ಕಟ್ಟಿಕೊಬೇಕು, ಹಾಫ್ ಕಟ್ಟಿಕೊಬೇಕು, ಡೈರೆಕ್ಟ್ ಕಟ್ಟಿಕೊಬೇಕು, ಯಾವುದಂತ ಕೇಳ್ತಾನಲ್ಲ. ಅದಕ್ಕೆ ಇವರು 3 ಮಂದಿ 5 ಜನ ಕಷ್ಟ ಮಾಡಿಸ್ಕೊಂಡಿದ್ದಿಲ್ಲ ಇವ್ರು ಮನ್ಯಾಗ. ಏನ್ತಂದ್ರು ಮೊದಲೇ ಹೇಳ್ಬಿಡು. ಅವಾಗ ಗಂಡಿಗೆ ಕಷ್ಟನ ಮಾಡಿಸಿದಿಲ್ಲ, ಅವನು ತಲೆಯಾಗಿ ಇಟ್ಟುಟ್ಟದ್ದು ಕೂದಲಿದ್ದು ತಲೆ ತುಂಬ ಹೇನು ಬಿದ್ದಿದ್ದು. ಅವನು ತಲೆ ತುಂಬ ಹೇನು. ಅವಾಗ ಗಂಡ ಒಂದಿನ ಹೊಣಗಿ ತಾರ ನೋಡೋಮಂದವ ಅಂದ್ರೆ ಹೆಂಡತಿ ತಲೆನೂ ಅವಾಗ ಬಿದ್ದಿದ್ದು, ಇವರಿಬ್ಬರು ತಲೆನೂ ಮಕ್ಕಳಿಗೆ ಬಿದ್ದಿದ್ದು. ಮಕ್ಕಳಿಗೂ ಜಡಿ ತೆಗ್ದಿಲ್ಲ. ಜಡಿ ತೆಗೆದ್ರೆ ಏನೋ ಖರ್ಚಾಗ್ತದಂತ ಹಂಗೆ ಬಿಟ್ಟುಬಿಟ್ಟಿದ್ಲು. ಅವು ಇಟ್ಟಿಟ್ಟದ್ದು ಆ ತಲೆಗೆ ಇಟ್ಟಿಟ್ಟು. ಅವಾಗ ಗಂಡ ಒಂದಿನ ತಲೆ ಕರ್ಕೊತ್ ಕೂತಿದ್ದ. ಅವು ತಾಟ್ನಾಗ ಇಷ್ಟು ಬಿದ್ದುವಲ್ಲ, ಅದಕ್ಕೆ ಇವನು ಹಂಚಿನಾಗೆ ಹಾಕಿ ಹುರಿದು ಉಪ್ಪು ಹಚ್ಚಂದವ ಗಂಡ. ಯಾಕೆ ಕಡ್ಲಿ ಉಪ್ಪು ಹಚ್ಚಿ ತಿಂದ್ರ ಖರ್ಚು ಆತವ, ಅದಕ್ಕೆ ಹೇರಿಗೆ ಉಪ್ಪು ಹಚ್ಚಿ ತಿಂದು ಬಿಡು ಮಂದವ. ಏನಿಗೆ ಉಪ್ಪು ಹಚ್ಚಿ ಹರಿದು ಹುರ್ತಿನ ಮಂದವ. ಏನಿಗೆ ಉಪ್ಪು ಹಚ್ಚಿ ಹುರುತ್ತಿನೋ ಮಂದ ಗಂಡ ಅದಂಗ್ರಿ ಅನ್ಲದ. ಹೌದು ಸೈ ಇರ್ತಾವ ನೋಡು, ಹುರಿದು ನೋಡಂದವ. ಅವಾಗ ಹೇಳಿದ್ ಹಂಚಿನಾಗ ಹಾಕಿ ಹುರಿದು, ಹಂಚಿನಾಗ ಹಾಕಿ ಹುರಿದು ಸಣ್ಣನ ಉಪ್ಪು ಹರಿದು ಕೊಟ್ಲು. ಗಬ ಗಬ ತಿಂದ್ಬಿಟ್ರು ಗಂಡ ಹೆಂಡತಿ ಉಸು. ಯಾಕೆ? ಕಡ್ಲಿದ್ದು, ಕಡ್ಲಿ ಬೇಳೆ ಇದ್ದು, ಸಕ್ಕರೆ ಇತ್ತು, ಬೆಲ್ಲ ಇತ್ತು, ಎಲ್ಲ ಅದ. ಅವನು ತಿಂದ್ರೆ ಕಮ್ಮಿ ಆಗ್ತದಂತಿದ್ರು. 2 ಮಕ್ಕಳು ಅವೇ, ಹೆಂಡ್ತಿನೂ ಅವೇ, ಅದು ಅವೇ. ಅವಾಗ ಗಂಡ ಹೊಲಕ್ಕೆ ಆಳು ಕರ್ಕೊಂಡು ಹೋಗಿದ್ದ. ಅವಾಗ ಆಳು ಅಂದ್ರೆ 1 ರೂಪಾಯಿಗೆ 3 ಆಳ. ಈಗ ಎಷ್ಟದ್ರಿ ಆಳಿಗೆ ಪಗಾರ? ಎಷ್ಟು ಕೂಲಿ ಮಾಡೋರು ಕುದುರೆ ಏನಾರಿ? ನಮ್ಮಲ್ಲಿ 400 ಹಿಡ್ಕೊಂಡು 500 ಐತಿ. ಇಲ್ಲಿನೂ ಅಟ್ಟಿರ್ಬೋದು.